ಅಜಾಢ್ಯಂ ವಾಕ್ಪಟುತ್ತಂಚ ಹನುಮ ಸ್ಮರಣಾತ್ ಭವೇತ್. ನಾಳೆ ದಿವಸ ಹನುಮ ಜಯಂತಿ ಇದೆ. ಹನುಮಂತನ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಹನುಮಂತ ಶಿವ ಮತ್ತು ವಿಷ್ಣುವಿನ ಅಂಶಾತ್ಮಕವಾಗಿ ಜನನವಾದಂತಹ ದೇವತೆ. ಅಂಜನಿ ಗರ್ಭಸಂಭೂತ ಮತ್ತು ವಾಯುವಿನ ಪುತ್ರನಾಗಿ ಹನುಮಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಜನನವನ್ನು ಪಡೀತಾನೆ. ಆ ಹನುಮಂತನ ವರ್ಣನೆ ರಾಮಾಯಣದಲ್ಲಿ ಹೆಚ್ಚಾಗಿ ಬರ್ತದೆ. ಅವನು ಸೀತೆಯನ್ನು ಹುಡುಕಲಿಕ್ಕೆ ಪ್ರಧಾನವಾದಂತಹ ಸೇತುವಾಗಿ ಮತ್ತು ಹೇತುವಾಗಿ ಕೆಲಸವನ್ನು ಮಾಡ್ತಾನೆ. ಆ ಹನುಮಂತನ ಮಿಲನ ರಾಮನಿಗೆ ಹೇಗಾಯಿತು ಅಂತ ಕೇಳಿದರೆ, ರಾಮ ಸೀತೆಯನ್ನು ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಈಗಿನ ನಾವು ಹೊಸಪೇಟೆ ಪ್ರಾಂತ್ಯದ ಹಂಪಿ ಸಮೀಪದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಆ ವಾಲಿ ಸುಗ್ರೀವರ ಸೈನ್ಯದಲ್ಲಿ ಹನುಮಂತ ಇರ್ತಾನೆ. ಆ ಹನುಮಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ವಾಲಿ ಮತ್ತು ಸುಗ್ರೀವರು ಕೇಳ್ತಾರೆ ಅವ್ರನ್ನ ಏನಂತ ಅಂತ ಕೇಳಿದರೆ, ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಕೋದಂಡಪಾಣಿಗಳಾಗಿ, ಈ ಕಡೆ ಎಲ್ಲೋ ಬರ್ತಾ ಇದ್ದಾರೆ ಪುರುಷರು, ಇಬ್ಬರು ಧೀರ ಪುರುಷರು ಬರ್ತಾ ಇದ್ದಾರೆ. ಅವ್ರು ನೋಡಿದರೆ ಈ ಕಡೆಯದು ಅಂತ ಕಾಣಿಸಲ್ಲ, ಅಂದರೆ ಈ ದಕ್ಷಿಣ ಭಾರತದವರು ಅಂತ ಕಾಣಿಸಲ್ಲ. ಅವ್ರು ಯಾರ ಕಡೆಯದು ಯಾರು ಎತ್ತ ಹೋಗಿ ವಿಚಾರಿಸ್ಕೊಂಬ ಅಂತ ಹೇಳಿದಾಗ ಆ ಆಂಜನೇಯನಿಗೆ ಹೇಳ್ತಾರೆ. ಆಂಜನೇಯ ಹೋದಾಗ ಆಂಜನೇಯ ಹೋಗಿ ಆ ರಾಮ ಮತ್ತು ಲಕ್ಷ್ಮಣನನ್ನು ಕೇಳ್ತಾನೆ, ನೀವು ಯಾರು, ಎಲ್ಲಿಂದ ಬಂದಿರಿ, ಯಾತಕ್ಕೋಸ್ಕರ ಇಲ್ಲಿ ಬಂದಿರಿ ಅಂತ ಕೇಳಿದಾಗ ಆವಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಏನಂತ ಅಂತ ಕೇಳಿದರೆ, ಇವನ್ನ ನೋಡಿದರೆ ಸಾಧಾರಣ ವ್ಯಕ್ತಿ ಕಣ್ಣಂಗೆ ಕಾಣಲ್ಲ. ಇವನು ಒಂದೇ ವೇದವನ್ನು ಓದಿದರೆ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಪುರಾಣವನ್ನು ಮಾತ್ರ ಓದಿದರೆ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಇತಿಹಾಸವನ್ನು ಅಷ್ಟೇ ತಿಳ್ಕೊಂಡಿದ್ರೆ ಇವನು ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇವನು ಇಷ್ಟೆಲ್ಲ ಮಾತಾಡ್ತಾನೆ ಅಂದರೆ ವೇದ ಪುರಾಣ ಇತಿಹಾಸ ಚತುರ್ವೇದಗಳನ್ನು ತಿಳಿದಿರುವಂತಹ ಒಳ್ಳೆಯ ರೀತಿಯಂತಹ ಪಂಡಿತನಿರ್ಬೋದು ಅಂಥೇಳಿ ಅವರಿಗೆ ತಮ್ಮ ಪರಿಚಯವನ್ನು ಹೇಳ್ತಾನೆ. ನಾನು ಹೀಗೆ ರಾಮ ಅಂತ ಹೀಗೆಲ್ಲ ಆಯಿತು, ಅದಕ್ಕೋಸ್ಕರ ನಾನು ಸೀತಾನ್ವೇಷಣೆ ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕಡೆ ಬರ್ತಾ ಇದ್ದೀನಿ ಅಂಥೇಳಿ ರಾಮ ತಮ್ಮ ಪರಿಚಯವನ್ನು ಆಂಜನೇಯನಿಗೆ ಮಾಡ್ತಾನೆ. ಅಂದರೆ ನಾವು ರಾಮ ಅಂದರೆ ಏನು ಅಂತ ಕೇಳಿದರೆ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಶಾಸ್ತ್ರ ಹೇಳ್ತದೆ. ಧರ್ಮ ಅನ್ನುವಂಥದ್ದು ಒಂದು ವಿಗ್ರಹ ರೂಪದಲ್ಲಿ ನಾವು ನೋಡಬೇಕು ಅಂತ ಕೇಳಿದರೆ ರಾಮನನ್ನೇ ನಾವು ವಿಗ್ರಹ ರೂಪದಲ್ಲಿ ಧರ್ಮ ರೂಪದಲ್ಲಿ ನೋಡ್ತೀವಿ. ಅಷ್ಟು ರಾಮನಲ್ಲಿ ಆ ಗುಣಗಳು ಅನ್ನೋದು ಏನಾಗಿತ್ತು ಅಂದರೆ ರಕ್ತಗತವಾಗಿತ್ತು ಅಂತ. ಅಂಥ ರಾಮನೇ ಆಂಜನೇಯನ ಬಗ್ಗೆ ಆ ಮಾತನ್ನು ಹೇಳಿದ್ದಾನೆ ಅಂತ ಅಂದಾಗ ಆ ಆಂಜನೇಯನ ಒಂದು ವಿದ್ಯೆ ಆಗಿರ್ಬೋದು, ಅವನ ಒಂದು ಸಾಹಸ, ಅವನ ಶೌರ್ಯ, ಅವನ ವಾಕ್ಪ್ರೌಢಿಮೆ ಎಷ್ಟಿತ್ತು ಅಂತ ನಾವು ಕಲ್ಪನೆ ಮಾಡಿ. ಹೀಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ರಾಮಾಯಣದಲ್ಲಿ ಹನುಮನ ಉಲ್ಲೇಖ ಬರ್ತದೆ. ಅದೇ ರೀತಿಯಾಗಿ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾದ ನಂತರ ಆ ಸೇತುವನ್ನು ಅಂದರೆ ಸಮುದ್ರವನ್ನು ದಾಟಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತಂದಾಗ ಜಾಂಬುವಂತ ಸುಗ್ರೀವ ಇಲ್ಲೆಲ್ಲರೂ ಕೂಡ ಏನು ಮಾಡ್ತಾ ಇರ್ತಾರೆ ಅಂದರೆ ಚಿಂತಾಶೋಕರಾಗಿರ್ತಾರೆ. ಯಾಕಂದರೆ ಆ ಸಮುದ್ರವನ್ನು ದಾಟಬೇಕಲ್ಲ, ಆ ದಾಟುವಂಥದ್ದು ಒಂದೇ ಉಸಿರಿಗೆ ದಾಟಬೇಕು, ಎಲ್ಲಿ ನಿಲ್ಲಬಾರ್ದು. ಹಾಗಾಗಿ ಆ ಸಾಮರ್ಥ್ಯ ಯಾರಿಗಿದೆ ಅಂತ ಬೇರೆ ಬೇರೆ ಕೇಳಿದಾಗ ಆ ಜಾಂಬುವಂತ ಹೇಳ್ತಾನೆ, ನನಗೆ ವಯಸ್ಸಾಗಿಬಿಟ್ಟಿದೆ, ಇಲ್ಲ ಅಂದರೆ ನಾನು ಹಾಡ್ತಾ ಇದ್ದೆ ಅಂತ ಹಿಂಗೆ ಅಂಗದ ಅವರು ಇವ್ರನ್ನ ಎಲ್ಲರನ್ನೂ ಕೇಳಿದಾಗ ಅವಾಗ ಕೊನೆಗೆ ಯೋಚನೆ ಮಾಡ್ತಾರೆ ಯಾರು, ಮತ್ತು ಸಮುದ್ರವನ್ನು ದಾಟಿ ಸೀತೆಯನ್ನು ಅನ್ವೇಷಣೆ ಮಾಡೋದು ಯಾರು ಅಂತ ಕೇಳಿದಾಗ ಅವಾಗ ಜಾಂಬು ಅಂತ ಹೇಳ್ತಾನೆ, ಅಲ್ಲಿ ಕೂತಿರೋ ನೋಡಿ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಕೂತಿರುವಂಥ ಹನುಮಂತನಿಗೆ ಏನಾಗ್ತದೆ ಅಂತ ಕೇಳಿದರೆ ಈ ಸಮುದ್ರವನ್ನು ಉಲ್ಲಂಘನೆ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಿದಾಗ ಅವಾಗ ಹೋಗಿ ಅವ್ರನ್ನ ಆಂಜನೇಯನನ್ನು ಕೇಳ್ತಾರೆ, ನೋಡಪ್ಪ ನೀನು ಹೋಗಿ ಹಿಂಗೆ ಸೀತಾನ್ವೇಷಣೆ ಮಾಡಬೇಕು ಅಂದಾಗ ಹನುಮಂತ ಹೇಳ್ತಾನೆ, ನನಗೆ ಅಷ್ಟಕ್ಕೊಂದು ಶಕ್ತಿ ಇಲ್ಲ, ವೀರ ಪರಾಕ್ರಮರಾದಂಥ ನೀವೆಲ್ಲ ಇದ್ದಾಗ ನನ್ನಿಂದ ಹೇಗೆ ಸಾಧ್ಯ ಅಂತ ಹೇಳ್ತಾನೆ. ಆವಾಗ ಜಾಂಬು ಅಂತ ಅವನಿಗೆ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾನೆ. ಆಂಜನೇಯ, ನಿನಗೆ ಹಿಂದೆ ಒಂದು ಶಾಪ ಇತ್ತು, ಆ ಶಾಪದ ಕಾರಣದಿಂದ ನಿನಗೇನಾಗಿದೆ ಅಂತ ಕೇಳಿದರೆ ನಿನ್ನಲ್ಲಿರುವಂತಹ ಶಕ್ತಿ ನಿನಗೇನಾಗ್ತಾ ಇಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲ ಅಂತ. ಯಾಕೆ ಆ ಹನುಮಂತನಿಗೆ ಯಾರು ಶಾಪ ಕೊಟ್ಟರು ಅಂತ ಹೇಳಿದಾಗ ಹನುಮಂತ ಭಾಳ ಪರಾಕ್ರಮಿ. ನಾವು ಹನುಮಾನ್ ಚಾಲೀಸಲ್ಲಿ ನೋಡ್ತೀವಿ ಅವನು ಹೆಂಗೆ ಮಾಡ್ದ ಅಂತ ಕೇಳಿದರೆ, ಸೂರ್ಯ ರಕ್ತ ಸೂರ್ಯ ಉದಯದಲ್ಲಿ ರಕ್ತವಾಗಿರುವಂತಹ ಸೂರ್ಯ ಅಸ್ತದಲ್ಲೂ ರಕ್ತವಾಗಿರ್ತಾನೆ. ಅದೇ ರೀತಿಯಾಗಿ ಆ ಸೂರ್ಯನನ್ನೇ ಹಣ್ಣು ಅಂತ ತಿಳ್ಕೊಂಡು ಏನು ಮಾಡಿಬಿಟ್ಟ ಅಂದರೆ ಅವನು ಸೂರ್ಯಲೋಕಕ್ಕೆ ಹೋಗಿ ಆ ಸೂರ್ಯನನ್ನು ತಿನ್ನಲಿಕ್ಕೆ ಶುರು ಮಾಡಿದ. ಆವಾಗ ಆ ಸೂರ್ಯ ಒಂದು ಹೇಟು ಹೊಡೆದಾಗ ಆ ಹನು ಅಂದರೆ ಏನು ಅಂತ ಕೇಳಿದರೆ ಕಪಾಳಕ್ಕೆ ಸಂಸ್ಕೃತದಲ್ಲಿ ಹನು ಅಂತ ಕೇಳ್ತಾರೆ. ಆ ಹನುಗೆ ಹೊಡೆದ ತಕ್ಷಣ ಅವನು ಏನಾದ ಅಂದರೆ ಹನುಮಂತ ಆದ ಅಂತ. ಆದಾಗ ಅವ್ನು ಬಾಲ್ಯದಲ್ಲಿ ಹೆಂಗಿದ್ದ ಅಂತ ಕೇಳಿದ್ರೆ ಯಾವುದೋ ಅನುಷ್ಠಾನ ಕೂತ್ಕೊಂಡ್ರೆ ಅವನ್ನ ಬಂಡೆ ಮೇಲೋ ಅಥವಾ ನದಿ ಮೇಲೋ ಬೆಟ್ಟದ ಮೇಲೆ ಕೂತ್ಕೊಂಡ್ರೆ ಅವನ್ನ ಎತ್ಕೊಂಡು ಹೋಗಿ ಬೇರೆ ಎಲ್ಲೋ ಸಮುದ್ರದ ಮಧ್ಯದಲ್ಲಿ ಇಟ್ಟು ಬಂದುಬಿಡ್ತಿದ್ದಾನೆ. ಯಾವುದೋ ಋಷಿಗಳು ತಪಸ್ಸಿಗೆ ಕೂತಿದ್ರೆ ಆ ಮರನೇ ಎತ್ಕೊಂಡು ಹೋಗಿ ಬೇರೆ ಕಡೆ ಇಟ್ಟು ಬಂದುಬಿಡ್ತಿದ್ದಾನೆ. ಇಂಥದ್ದನ್ನೆಲ್ಲ ಆಂಜನೇಯ ಬಾಲ್ಯಾವಸ್ಥೆಯಲ್ಲಿ ಮಾಡ್ತಾ ಇದ್ದಂತೆ. ಹಿಂಗೆ ಒಳ್ಳೆ ತಪಸ್ವಿಯಾದಂತಹ ಋಷಿಗಳು ತಪಸ್ಸಿಗೆ ಕೂತಾಗ ಅವನ್ನ ತಗೊಂಡೋಗಿ ಬೇರೆ ಎಲ್ಲೋ ಎತ್ತಿಟ್ಟಾಗ ಅವ್ರಿಗೆ ಹೆಚ್ಚಾಗ್ಬಿಡ್ತಂತೆ. ಹೆಚ್ಚಾದ ತಕ್ಷಣ ಹಿಂಗೆ ಮಾಡ್ತೀಯ ನೀನು ಅಂಥೇಳಿ ಅವರಿಗೆ ಶಾಪ ಕೊಡ್ಲಿಕ್ಕೆ ಬಂದಾಗ ಆಗ ದೇವಾನ್ ದೇವತೆಗಳು ಹೇಳಿದಂತೆ ಏನು ಅಂತ ಕೇಳಿದರೆ, ಮುಂದೆ ಕಲಿಯುಗಕ್ಕೆ ಬ್ರಹ್ಮನಾಗುವವನವನು
ಚಿರಂಜೀವಿಯಾಗಿರುವಂತಹ ಹನುಮಂತ ಅವನಿಗೆ ಯಾವುದೇ ರೀತಿಯಂತಹ ಶಾಪವನ್ನು ಕೊಡಬೇಡ ಅಂತ ಅಂದಾಗ ಅವನಿಂದ ಮಹತ್ಕಾರ್ಯ ಆಗದಿದೆ ಅಂತ ಹೇಳಿದಾಗ ಆವಾಗ ಆ ಋಷಿಗಳು ಶಾಪ ಕೊಡಲೇಬೇಕು ಅಂಥೇಳಿ ನಿನ್ನ ಶಕ್ತಿ ನಿನಗೆ ಗೊತ್ತಾಗದೇ ಇರಲಿ, ಯಾರೇ ಹೇಳಿದ್ರೆ ಮಾತ್ರ ನಿನ್ನ ಶಕ್ತಿ ನಿನಗೆ ಅರಿವಿಗೆ ಬರಲಿ ಅಂಥೇಳಿ ಶಾಪವನ್ನು ಕೊಡ್ತಾರೆ. ಅದಾದ ನಂತರದಲ್ಲಿ ಹನುಮಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಲಂಕೆಗೆ ಹೋಗಿ ಬೇರೆ ಬೇರೆ ರೀತಿಯಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಅಲ್ಲಿ ಸೀತೆಗೆ ಚೂಡಾಮಣಿಯನ್ನು ಕೊಟ್ಟು ಏನು ಮಾಡ್ತಾನೆ ಅಂತ ಕೇಳಿದರೆ ಸೀತೆಗೆ ರಾಮನ ವಿಷಯವನ್ನೆಲ್ಲ ಹೇಳಿ ನಂತರದಲ್ಲಿ ಬಂದು ರಾಮನ ಸಹಿತವಾಗಿ ಹೋಗಿ ಯುದ್ಧಗಳನ್ನೆಲ್ಲ ಮಾಡಿ ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಂತರದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಆ ಸಂಜೀವಿನಿ ಪರ್ವತವನ್ನೇ ತೆಗೆದುಕೊಂಡು ಬಂದು ಆ ಲಕ್ಷ್ಮಣನನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಅವನಿಗೆ ಬದುಕಲಿಕ್ಕೆ ಬೇಕಂಥ ಔಷಧೀಯ ಸಸ್ಯಗಳನ್ನೆಲ್ಲ ಕೊಡ್ತಾನೆ. ಹೀಗೆ ಹನುಮಂತ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ರೀತಿಯಂತಹ ಅಣಿಮಾದಿ ಸಿದ್ಧಿಗಳನ್ನು ತನ್ನ ವಶದಲ್ಲಿ ಹಿಡಿದಿರುವಂಥದ್ದು. ಮತ್ತು ಭೂತ ಪ್ರೇತ ಬೇರೆ ಬೇರೆ ರೀತಿಯಂಥ ಬಾಧೆಗಳು, ಬುದ್ಧಿ ಮತ್ತು ದೈಹಿಕ ಶಕ್ತಿಗೆ ಪ್ರಧಾನವಾಗಿರುವಂತಹ ದೇವತೆ ಯಾವುದು ಅಂತ ಕೇಳಿದರೆ ಅದು ಆಂಜನೇಯ. ಆಂಜನೇಯನನ್ನು ಯಾರು ಚೆನ್ನಾಗಿ ಆರಾಧನೆ ಮಾಡ್ತಾರೋ ಅವರಿಗೆ ಒಳಗಿರುವಂತಹ ಕಲ್ಮಶಗಳೆಲ್ಲ ಹೋಗಿ ದೇಹ ಏನಾಗ್ತದೆ ಅಂದರೆ ಸೌಷ್ಠವವಾಗ್ತದೆ. ಮತ್ತು ವಾಕ್ಸಿದ್ಧಿ ಅನ್ನೋದು ಏನಾಗ್ತದೆ ಅಂತ ಕೇಳಿದರೆ ಯಾವಾಗ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರತ್ತ ಯಾವ ಶಬ್ದದಲ್ಲಿ ಹೇಗೆಲ್ಲ ಮಾತಾಡಬೇಕು ಅನ್ನುವಂತಹ ಸ್ಮೃತಿಯನ್ನು ಮತಿಯನ್ನು ಕೊಡುವಂತಹ ದೇವರು ಯಾರಿದ್ದರೆ ಆ ಆಂಜನೇಯ. ಅಂಥ ಆಂಜನೇಯನ ಹುಟ್ಟಿದಬ್ಬ ನಾಳೆ ಇದೆ. ನಾವೆಲ್ಲರೂ ಕೂಡ ಆ ಆಂಜನೇಯನನ್ನು ಆರಾಧನೆ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ತನ್ಮೂಲಕವಾಗಿ ರಾಮದೇವರಿಂದ ಎಲ್ಲ ರೀತಿಯಂತಹ ಸೌಖ್ಯವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.